ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶದವರಾಗ್ಲಿ ಅಥವಾ ಫಾರಿನರ್ಸ್ ಬೇರೆ ಬೇರೆ ದೇಶಗಳಿಂದ ಬಂದಾಗ ವೀಸಾ ಮೇಲೆ ಬಂದಿರ್ತಾರೆ. ಆ ವೀಸಾ ಎಕ್ಸ್ಪೈರ್ ಆದರೂ ಇಲ್ಲೇ ಇರ್ತಾರೆ. ಒಂದು ಕಡೆ ಅದನ್ನು ಹುಡುಕ್ಬೇಕು ನಾವು. FRRO ಅಂತ ಇದೆ, ಅವ್ರಿಗೆ ಗೊತ್ತಿರುತ್ತೆ ವೀಸಾ ಇಂಥ ದಿವಸ ಎಕ್ಸ್ಪೈರಿ ಆಗ್ತಾ ಇದೆ ಇವ್ರದ್ದು ಅಂತ. ಅವ್ರು ವಾಪಸ್ ಹೋಗಿರೋದು ರೆಕಾರ್ಡ್ ಇರೋದಿಲ್ಲ, ಇಮಿಗ್ರೇಷನಲ್ಲಿ ರೆಕಾರ್ಡ್ ಇರೋಲ್ಲ. ಅಂದರೆ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಹುಡುಕುವಂಥದ್ದು ಒಂದು ಕೆಲಸ. ಎರಡನೇದು, ಅಕ್ರಮವಾಗಿ ಬಾಂಗ್ಲಾದೇಶದವರು ಇತ್ತೀಚೆಗೆ ಹೆಚ್ಚು ಜನ ಬಂದಿದ್ದಾರೆ ಅಂತೇಳಿ ಸದನದಲ್ಲೆಲ್ಲ ಬಹಳ ದೊಡ್ಡ ಚರ್ಚೆ ಆಗಿದೆ. ಅದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ. ನಾವು ಹುಡುಕ್ತೀವಪ್ಪ ಎಲ್ಲಿ ಅವರು ಇದ್ದಾರೆ, 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದ್ರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು, ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದ್ಮೇಲೂ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕ್ಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀವಿ. ಮತ್ತು ಅವರಿಗೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇದೆಲ್ಲ ಕಾರ್ಡ್ಸು ಇವೆಲ್ಲ ಮಾಡ್ಕೊಂಡಿದ್ದಾರೆ, ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದನ್ನು ವೆರಿಫೈ ಮಾಡಿ, ಡೂಪ್ಲಿಕೇಟ್ ಯಾವುದಿದೆ, ಒರಿಜಿನಲ್ ಯಾವುದಿದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಂತ ಹೇಳಿ ಹೇಳಿದ್ವಿ. ಅದು ಮಾಡ್ತಾ ಇದ್ದಾರೆ. ED ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಸರ್.